Welcome, dear students, to DCE's digital learning platform. In our day to day life, we have seen people traveling from one location to another. There are certain group of people who move from one geographical location to another and from one country to another in search of something. Sometimes we might have asked ourselves, why do these people travel and what is the purpose of such travel? That's what we are going to figure out in this video on why do people travel. ಗೊತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಟ್ರಾವೆಲ್ ಬಟ್ ಅವರು ಟ್ರಾವೆಲ್ ಮಾಡುವ ಪರ್ಪಸ್ ಒಂದು ವ್ಯಕ್ತಿಗಿಂತ ಇನ್ನೊಂದು ವ್ಯಕ್ತಿಗೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರ್ತದೆ, ರೈಟ್? ಸೊ ಹಾಗಾಗಿ ನಾವಿಲ್ಲಿ ಏನು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಜನರು ಯಾವ ಪರ್ಪಸ್ಸಿಗೋಸ್ಕರ ಟ್ರಾವೆಲ್ ಮಾಡ್ತಾರೆ, ಸೊ ಅದರ ಬಗ್ಗೆ ತಿಳಿಸ್ಲಿಕ್ಕೆ ಇಲ್ಲಿ ಟ್ರೈ ಮಾಡ್ತಾ ಇದ್ದೇವೆ. ಸೊ ಲೆಟ್ ಅಸ್ ಸಿ ಒನ್ ಬೈ ಒನ್ ವಾಟ್ ಕುಡ್ ಬಿ ದ ಜನರಲ್ ರೀಸನ್ಸ್ ಆರ್ ಪರ್ಪಸ್ ಬಿಕಾಸ್ ಆಫ್ ವಿಚ್ ಪೀಪಲ್ go for traveling, or people prefer to travel. So first, to find better prospects. So ಲೈಫಿನಲ್ಲಿ ಬೆಟರ್ ಪ್ರಾಸ್ಪೆಕ್ಟ್ಸ್ ಅನ್ನು ಹುಡುಕ್ಲಿಕ್ಕೆ ಅವರು ಟ್ರಾವೆಲ್ ಮಾಡ್ಬೋದು, ಮೇ ಬಿ ಇನ್ ಟರ್ಮ್ಸ್ ಆಫ್ ಜಾಬ್ ಆರ್ ಮೇ ಬಿ ಇನ್ ಟರ್ಮ್ಸ್ ಆಫ್ ಬೆಟರ್ ಲಿವಿಂಗ್ ಕಂಡೀಷನ್. ಸೊ ಕೆಲವರಿಗೆ ಒಂದು ಲೊಕೇಶನಲ್ಲಿ ಜಾಬ್ ಇರ್ತದೆ, ಬಟ್ ಆ ಜಾಬಿನಿಂದ ಬರುವಂತಹ ರೆಮ್ಯುನರೇಷನ್ ಸಾಕಾಗದಿದ್ರೆ, ಆರ್ ಮೇ ಬಿ ದ ಫೆಸಿಲಿಟೀಸ್ ಗಿವನ್ ಆರ್ ನಾಟ್ ಅಪ್ ಟು ದೇಯರ್ ಎಕ್ಸ್ಪೆಕ್ಟೇಷನ್, then they prefer to move to another location in search of better job and better ಪ್ರಾಸ್ಪೆಕ್ಟ್ಸ್ ಫಾರ್ ಲೈಫ್. ಅದೇ ರೀತಿ ಲಿವಿಂಗ್ ಕಂಡೀಷನ್ಸ್ಗೆ ಬಂದಾಗ, ಒಂದು ಪ್ಲೇಸಲ್ಲಿ ಅಥವಾ ಒಂದು ರೀಜನಲ್ಲಿ ಲಿವಿಂಗ್ ಕಂಡೀಷನ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಇಲ್ಲದೇ ಇರ್ಬೋದು. ಸೊ ಅದಕ್ಕಾಗಿ ಬೆಟರ್ ಲಿವಿಂಗ್ ಕಂಡೀಷನನ್ನು ಹುಡುಕಾಡ್ತಾ ಜನರು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ, ಜನರಲಿ ಲೀಸ್ಟ್ ಡೆವಲಪ್ಡ್ ಕಂಟ್ರಿ ಅಥವಾ ಡೆವಲಪಿಂಗ್ ಕಂಟ್ರಿಯಿಂದ ಅಡ್ವಾನ್ಸ್ಡ್ ಅಥವಾ ಡೆವಲಪ್ಡ್ ಕಂಟ್ರಿಗೆ ಜನರ ಮೂವ್ಮೆಂಟ್ ಆಗ್ತದೆ. ಸೊ ದಿಸ್ ಕುಡ್ ಬಿ ಒನ್ ಪರ್ಪಸ್ ಫಾರ್ ವಿಚ್ ದ ಪೀಪಲ್ ಆರ್ ಟ್ರಾವೆಲಿಂಗ್, ಸೊ ಟು ಫೈಂಡ್ ಬೆಟರ್ ಪ್ರಾಸ್ಪೆಕ್ಟ್ಸ್. So next, to be specific, they travel to relax and rejuvenate themselves by going for a restful vacation. ಸೊ ಕೆಲವರು ತಮ್ಮ ಡೈಲಿ ಲೈಫಿಂದ ಸ್ವಲ್ಪ ಬ್ರೇಕ್ ಸಿಗಲಿ ಅಂತ ರೆಸ್ಟ್ಫುಲ್ ವೆಕೇಷನಿಗೋಸ್ಕರ ಇನ್ನೊಂದು ಕಡೆಗೆ ಹೋಗ್ತಾರೆ. ಸೊ ಅದು ಒಂದು ರೀತಿಯ ರಿಲ್ಯಾಕ್ಸೇಷನ್ ಅವರಿಗೆ ಸಿಗ್ತದೆ. ಒಂದು ಟೋಟಲಿ ಡಿಫ್ರೆಂಟ್ ಸೆಟಪಿಗೆ ಹೋದಾಗ ದೇ ವಿಲ್ ಫೊಗೆಟ್ ಅಬೌಟ್ ಮೆನಿ ಥಿಂಗ್ಸ್ ದ್ಯಾಟ್ ವೇರ್ ಹ್ಯಾಪನಿಂಗ್ ಇನ್ ದೇರ್ ಲೈಫ್ ಬಿಫೋರ್, ಆ್ಯಂಡ್ ಆ ಟೈಮಲ್ಲಿ ತುಂಬ ರಿಲ್ಯಾಕ್ಸ್ ಆಗಿರ್ತಾರೆ. ಸೊ ಹಾಗೆ ರಿಲ್ಯಾಕ್ಸ್ ಆದಾಗ ಸ್ವಲ್ಪ ಸಮಯದ ನಂತರ ಅವರ ಎನರ್ಜಿ ಕೂಡ ಬೂಸ್ಟ್ ಆಗ್ತಾ ಹೋಗ್ತದೆ. ಸೊ ದೇ ವಿಲ್ ರಿಜ್ಯುವಿನೇಟ್. ಆ ನಂತರ ಅವರು ರಿಟರ್ನ್ ಬಂದು ಅವರ ರೆಗ್ಯುಲರ್ ಆ್ಯಕ್ಟಿವಿಟೀಸನ್ನು ತುಂಬ ಎನರ್ಜಿ ಮತ್ತು ಎಂಥುಸಿಯಾಸಮ್ ಇಂದ ಮಾಡಬಹುದು. ಸೊ ಹಾಗಾಗಿ ನಾವು ಹೇಳ್ಬೋದು, ಜನರು ರಿಲ್ಯಾಕ್ಸ್ ಮತ್ತು ರಿಜ್ಯುವಿನೇಟ್ ಆಗಲಿಕ್ಕೋಸ್ಕರ ಕೂಡ ಟ್ರಾವೆಲನ್ನು ಪ್ರಿಫರ್ ಮಾಡ್ತಾರೆ. ಸೊ ನೆಕ್ಸ್ಟ್, ಟು ಅಕ್ಯುಮುಲೇಟ್ ಎವರ್ ಲಾಸ್ಟಿಂಗ್ ಮೆಮೊರೀಸ್. ಸೊ ಟ್ರಾವೆಲ್ ಆ್ಯಂಡ್ ಟೂರ್ ಈಸ್ ಅನ್ ಎಕ್ಸ್ಪೀರಿಯನ್ಸ್ ಫಾರ್ ಲೈಫ್ ಅಂತ ಹೇಳ್ತಾರೆ. ಬಿಕಾಸ್ ನಾವು ಟ್ರಾವೆಲ್ ಮಾಡಿದಾಗ ಜನರಲಿ ಅಲ್ಲಿ ಕೆಲವೊಂದು ಹೆಚ್ಚು ಜನರನ್ನು ಮೀಟ್ ಆಗ್ತೇವೆ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಿ ವಿಲ್ ಹ್ಯಾವ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇನ್ ಲೈಫ್. ಅಂದರೆ ಅಲ್ಲಿ ನಾವು ಡಿಫಿಕಲ್ಟ್ ಸಿಚುವೇಷನನ್ನು ಫೇಸ್ ಮಾಡ್ಬೋದು. ಸೊ ಅದು ಕೂಡ ಒಂದು ರೀತಿಯ ಮೆಮೊರಿಯಾಗಿ ಉಳಿತದೆ. ಸೊ ಹಾಗಾಗಿ ಟ್ರಾವೆಲ್ ನಮಗೆ ಮೆಮೊರೀಸನ್ನು ಅಕ್ಯುಮುಲೇಟ್ ಮಾಡಲಿಕ್ಕೆ, ಆನಂತರ ಫ್ಯೂಚರಲ್ಲಿ ಚೆರಿಷ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ದ್ಯಾಟ್ ಕುಡ್ ಬಿ ಒನ್ ಪರ್ಪಸ್ ಆರ್ ರೀಸನ್ ಫಾರ್ ವಿಚ್ ಬಿಕಾಸ್ ಆಫ್ ವಿಚ್ ಪೀಪಲ್ ಆರ್ ಟ್ರಾವೆಲಿಂಗ್. ಸೊ ನೆಕ್ಸ್ಟ್, ಟು ಎಕ್ಸ್ಪ್ಲೋರ್ ನ್ಯೂ ಐಡಿಯಾಸ್ ಆ್ಯಂಡ್ ಸೊಲ್ಯೂಷನ್ಸ್. ಸೊ ಟ್ರಾವೆಲ್ ಎಕ್ಸ್ಪೋಸಸ್ ಪೀಪಲ್ ಟು ನ್ಯೂ ಐಡಿಯಾಸ್ ಆ್ಯಂಡ್ ಪ್ರೊವೈಡ್ಸ್ ಪ್ರಾಕ್ಟಿಕಲ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಟ್ರಾವೆಲ್ ಮಾಡೋದರಿಂದ ಹೊಸ ಐಡಿಯಾಗಳು ಕೂಡ ಅವರಿಗೆ ಸಿಗ್ತದೆ. ಏನಾದರೂ ಡಿಫಿಕಲ್ಟ್ ಪ್ರಾಬ್ಲಮ್ ಬಂದಾಗ ಅದನ್ನು ಸಾಲ್ವ್ ಮಾಡಲಿಕ್ಕೆ ಕೂಡ ಅದು ಹೆಲ್ಪ್ ಮಾಡ್ತದೆ, ಬಿಕಾಸ್ ಅವರ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತದೆ. ಬಿಕಾಸ್ ಟ್ರಾವೆಲಿಂಗ್ ಈಸಿಯಾಗಿ ಜನರಲಿ ಇರೋದಿಲ್ಲ. ಡೆಫಿನೆಟ್ಲಿ somebody will face some difficulty in the process of their travel. ಸೊ ಆ ಡಿಫಿಕಲ್ಟಿ ಬಂದಾಗ ಅವರು ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿಕೊಂಡು ಆ ಪ್ರಾಬ್ಲಮನ್ನು ಫೇಸ್ ಮಾಡಿರ್ತಾರೆ ಹಿಂದೆ. ಸೊ ಹಾಗಾಗಿ ಮುಂದೆ ಅವರಿಗೆ ಕೆಲವೊಂದು ಪ್ರಾಬ್ಲಮ್ ಬಂದಾಗ ಅದನ್ನು ಬೇರೆ ರೀತಿಯಲ್ಲೇ ಸಾಲ್ವ್ ಮಾಡುವಂತಹ ಎಬಿಲಿಟಿ ಅವರಿಗೆ ಗೊತ್ತಿಲ್ಲದ ಹಾಗೇನೆ ಡೆವಲಪ್ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ನಾವು ಹೇಳ್ಬೋದು, ಟ್ರಾವೆಲ್ ಹೆಲ್ಪ್ಸ್ ಟು ಎಕ್ಸ್ಪ್ಲೋರ್ ನ್ಯೂ ಐಡಿಯಾಸ್ ಆ್ಯಂಡ್ ಸೊಲ್ಯೂಷನ್ಸ್. ನೆಕ್ಸ್ಟ್, ಟು ಹ್ಯಾವ್ ದ ಫನ್ ಆಫ್ ಅಡ್ವೆಂಚರ್ಸ್. ಸೊ ಕೆಲವರಿಗೆ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಮಾಡೋದು ತುಂಬ ಖುಷಿ ಆಗ್ತದೆ, ಬಿಕಾಸ್ ದೇ ಎಕ್ಸ್ಪೆಕ್ಟ್ ದ್ಯಾಟ್ ಇನ್ ಲೈಫ್. ಸೊ ಹಾಗಾಗಿ ಅವರು ಟ್ರಾವೆಲ್ ಹೋಗ್ತಾರೆ. ಹೆಚ್ಚಿನವರು ನೀವು ಕೇಳಿರ್ಬೋದು, ಲಾಂಗ್ ಡ್ರೈವಿಗೆ ಬೈಕಲ್ಲಿ ಹೋಗೋದು. ಸೊ ಇಟ್ ಈಸ್ ನಾಟ್ ಈಸಿ ಟು ಡ್ರೈವ್ ಆರ್ ರೈಡ್ ದ ಬೈಕ್ ಫಾರ್ ಲಾಂಗ್ ಟೈಮ್ ಆ್ಯಂಡ್ ಲಾಂಗರ್ ಡಿಸ್ಟೆನ್ಸ್, ರೈಟ್? ಬಿಕಾಸ್ ಅಲ್ಲಿ ಡಿಫಿಕಲ್ಟಿ ಬಂದೇ ಬರ್ತದೆ. ಸೊ ಬಟ್ ಅದು ಅವರಿಗೆ ಒಂದು ರೀತಿಯ ಎನ್ಕರೇಜ್ಮೆಂಟ್ ಇದ್ದಾಗೆ, ಬಿಕಾಸ್ ದೇ ಆರ್ having an adventurous ride because of that.
ಸೊ ಹಾಗಾಗಿ ಅದಕ್ಕೋಸ್ಕರ ಕೂಡ ಜನರು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾವೆಲ್ ಮಾಡ್ತಾರೆ. ಅವರು ಎಕ್ಸ್ಪೀರಿಯನ್ಸ್, ಅವರು ಹೊಸ ಎಕ್ಸ್ಪೀರಿಯನ್ಸನ್ನು ಮತ್ತು ಅಡ್ವೆಂಚರನ್ನು ಸೀಕ್ ಮಾಡುವವರು ಆಗಿದ್ರೆ. ಸೊ ನೆಕ್ಸ್ಟ್, ದಿ ಟ್ರಾವೆಲ್ ಟು ಸೆಲೆಬ್ರೇಟ್ ಸರ್ಟೇನ್ ಈವೆಂಟ್ಸ್ ಆಫ್ ಲೈಫ್. ಸೊ ಇದು ಟ್ರಾವೆಲ್ ಮಾಡೋದು ಅಗತ್ಯಕ್ಕೋಸ್ಕರ ಟ್ರಾವೆಲ್ ಮಾಡ್ತಾರೆ, ಅದರೊಟ್ಟಿಗೆ ಲೈಫಿನಲ್ಲಿ ಆಗುವಂತಹ ಕೆಲವೊಂದು ಈವೆಂಟನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಕೂಡ ಟ್ರಾವೆಲ್ ಮಾಡ್ತಾರೆ. ನಾವು ಡೆಸ್ಟಿನೇಷನ್ ವೆಡ್ಡಿಂಗ್ ಬಗ್ಗೆ ಕೇಳಿರ್ಬೋದು, ವೇರ್ ಪೀಪಲ್ ಗೋ ಇನ್ ಟು ಅ ಡಿಫ್ರೆಂಟ್ ಪ್ಲೇಸ್, ಮೇ ಬಿ ಅ ಫಾರಿನ್ ಕಂಟ್ರಿ. ಸೊ ಅಲ್ಲಿಯ ಸಿಟಿಗೆ ಹೋಗಿ ಅಲ್ಲಿ ವೆಡ್ಡಿಂಗ್ ಮಾಡ್ತಾರೆ. ಸೊ ದಟ್ ಈಸ್ ಅ ಡೆಸ್ಟಿನೇಷನ್ ವೆಡ್ಡಿಂಗ್. ಸೊ ಅದೇ ರೀತಿ ಕೆಲವರು ಬರ್ತ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟೂರಿಗೆ ಹೋಗ್ಬೋದು ಅಥವಾ ಪಿಕ್ನಿಕ್ಕಿಗೆ ಹೋಗ್ಬೋದು. ಸೊ ಹಾಗಾಗಿ ಟ್ರಾವೆಲ್ ಮಾಡೋದು ಉದ್ದೇಶ ಇದು ಕೂಡ ಆಗಿರ್ಬೋದು, ವೇರ್ ದೇ ವಾಂಟ್ ಟು ಸೆಲೆಬ್ರೇಟ್ ಸಮ್ ಆಫ್ ದ ಈವೆಂಟ್ಸ್ ಆಫ್ ದೇಯರ್ ಲೈಫ್. Next, to gain better learning experience. So travel helps people to learn different culture, practices, habits, and this will provide better learning experience. So ಅವರು ಬೇರೆಯವರೊಂದಿಗೆ ಇನ್ವಾಲ್ವ್ ಆದಾಗ, ಬೇರೆ ಕಲ್ಚರ್ನ ಬಗ್ಗೆ ತಿಳಿದುಕೊಂಡಾಗ, ಅವರು ಮಾಡುವಂತಹ ಪ್ರಾಕ್ಟೀಸಸ್ ಮತ್ತು ಹ್ಯಾಬಿಟ್ಸ್ಗಳ ಅವರನ್ನು ಆಚರಿಸಿದಾಗ, ಸೊ ಅವರಲ್ಲಿ ಒಂದು ರೀತಿಯ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಕ್ರಿಯೇಟ್ ಆಗ್ತದೆ. ಸಮ್ ಪೀಪಲ್ ಟ್ರಾವೆಲ್ ಬಿಕಾಸ್ ದೇ ವಾಂಟ್ ಟು ಮೇಕ್ ನ್ಯೂ ಫ್ರೆಂಡ್ಸ್. ಬಿಕಾಸ್ ಟ್ರಾವೆಲ್ನ ಕೇಸಲ್ಲಿ ನಾವು ಹೆಚ್ಚು ಜನರೊಂದಿಗೆ ಇನ್ವಾಲ್ವ್ ಆಗ್ತೇವೆ. ಸೊ ಈವನ್ ಟ್ರಾವೆಲಿಂಗಲ್ಲಿ ಕೂಡ ನಮ್ಮೊಟ್ಟಿಗೆ ಬೇರೆಯವರು ಅಪರಿಚಿತರು ಕೂಡ ಇರ್ಬೋದು, ಅವ್ರ ಮುಂದೆ ನಮಗೆ ಟೋಟಲ್ ಆಗಿ ಒಬ್ಬ ಫ್ರೆಂಡ್ ಆಗಿ ಕೂಡ ಕನ್ವರ್ಟ್ ಆಗ್ಬೋದು. ಸೊ ಹಾಗಾಗಿ ಹೊಸ ಫ್ರೆಂಡ್ಸನ್ನು ಮಾಡಲಿಕ್ಕೆ ಕೂಡ ಕೆಲವರು ಟ್ರಾವೆಲ್ ಪ್ರಿಫರ್ ಮಾಡ್ತಾರೆ. ಟು ಟೇಕ್ ವೆಕೇಷನ್ ಫ್ರಮ್ ರೆಗ್ಯುಲರ್ ರುಟೀನ್ ಲೈಫ್. ಜನರಲಿ ನಮ್ಮ ರುಟೀನ್ ಲೈಫಲ್ಲಿ ತುಂಬ ಸ್ಟ್ರೆಸ್ ಇರ್ಬೋದು, ಅಥವಾ ವರ್ಕ್ ಪ್ರೆಷರಿಂದ ನಮಗೆ ಒಂದು ಡಿವಿಯೇಷನ್, ನಮ್ಮ ವರ್ಕಿಂದ ಡಿವಿಯೇಷನ್ ತಗೊಳ್ಳುವಂತಹ ಅಪರ್ಚುನಿಟಿ ಸಿಗದೇ ಇರ್ಬೋದು. ಸೊ ಹಾಗಾಗಿ ಕೆಲವರು ವೆಕೇಷನನ್ನು ತೆಗೆದುಕೊಂಡು ಬೇರೆ ಪ್ಲೇಸಿಗೆ ಟೂರ್ ಅಥವಾ ಟ್ರಾವೆಲ್ ಮಾಡ್ಬೋದು. ಸೊ ದಟ್ ಕುಡ್ ಬಿ ಒನ್ ಪರ್ಪಸ್. ನೆಕ್ಸ್ಟ್, ಟು ಮೀಟ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷ್ನಲ್ ರಿಕ್ವೈರ್ಮೆಂಟ್. ಸೊ ಜನರು ಟ್ರಾವೆಲ್ ಮಾಡೋದು ಈವನ್ ಬಿಸ್ನೆಸ್ ಮತ್ತು ಪ್ರೊಫೆಷ್ನಲ್ ರಿಕ್ವೈರ್ಮೆಂಟಿಗೋಸ್ಕರ ಕೂಡ ಟ್ರಾವೆಲ್ ಮಾಡ್ಬೋದು. ಮೋಸ್ಟ್ಲಿ ಒಬ್ಬ ಎಂಪ್ಲಾಯಿ ಒಂದು ಲೊಕೇಶನಲ್ಲಿ ಟ್ರೈನಿಂಗ್ ತಗೊಂಡು ಮೇ ಬಿ ಪ್ಲೇಸ್ಡ್ ಫಾರ್ ವರ್ಕ್ ಇನ್ ಸಮ್ ಅದರ್ ಲೊಕೇಶನ್. ಸೊ ಹಾಗಾಗಿ ಅವನು ಟ್ರಾವೆಲ್ ಮಾಡ್ಬೋದು. ಅಥವಾ ಬಿಸ್ನೆಸ್ ಮ್ಯಾನ್ಗಳು ಅವರ ಬಿಸ್ನೆಸ್ಸನ್ನು ಇನ್ನೊಂದು ಲೊಕೇಶನಲ್ಲಿ ಸ್ಟಾರ್ಟ್ ಮಾಡಲಿಕ್ಕೆ ದೇ ಮೇ ಟ್ರಾವೆಲ್ ರೆಗ್ಯುಲರ್ಲಿ ಟು ದ್ಯಾಟ್ ಲೊಕೇಶನ್. ಸೊ ಹೀಗಾಗಿ ಬಿಸ್ನೆಸ್ ಕಮಿಟ್ಮೆಂಟ್ ಮತ್ತು ಪ್ರೊಫೆಷ್ನಲ್ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡಲಿಕ್ಕೆ ಕೂಡ ಟ್ರಾವೆಲ್ ಮಾಡ್ಬೋದು. ಈವನ್ ಬೆಟರ್ ಎಕ್ಸಾಂಪಲ್ ಈಸ್ ಕ್ರಿಕೆಟರ್ಸ್ ಅವರ ಪ್ರೊಫೆಷ್ನಲ್ ರಿಕ್ವೈರ್ಮೆಂಟ್ ಅಂದರೆ ಬೇರೆ ಕಂಟ್ರಿಗೆ ಹೋಗಿ ಕ್ರಿಕೆಟ್ ಆಡುವಂತಹ ಆಪರ್ಚುನಿಟೀಸ್ ಅವರಿಗೆ ಸಿಗ್ತದೆ, ಮೇ ಬಿ ಎನಿ ಸ್ಪೋರ್ಟ್ಸ್ ಮ್ಯಾನ್ ಫಾರ್ ದ್ಯಾಟ್ ಮ್ಯಾಟರ್. ಸೊ ಹಾಗಾಗಿ ಅವರು ಟ್ರಾವೆಲ್ ಮಾಡಲೇಬೇಕು. ಸೊ ದಿಸ್ ಕುಡ್ ಬಿ ದ ರೀಸನ್ ವೇರ್ ಫಾರ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷ್ನಲ್ ರಿಕ್ವೈರ್ಮೆಂಟ್ಸ್ ಆಲ್ಸೋ ಪೀಪಲ್ ಮೇ ಟ್ರಾವೆಲ್. ನೆಕ್ಸ್ಟ್, ಟು ಬಿ ಅ ಪಾರ್ಟ್ ಆಫ್ ಪಿಲ್ಗ್ರಿಮೇಜ್. ಎಸ್ಪೆಷಲಿ ಎಲ್ಡರ್ಲಿ ಪೀಪಲಲ್ಲಿ ಅವರ ಧರ್ಮದ ಆಧಾರದ ಮೇಲೆ ಅವರು ಪಿಲ್ಗ್ರಿಮೇಜ್ಗೆ ಹೋಗ್ತಾರೆ, ರೈಟ್? ಸೊ ಹಾಗಾಗಿ ಅದರ ಪರ್ಪಸ್ಸಿಗೋಸ್ಕರ, ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಹಿಂದೂ ರಿಲಿಜನ್, ಎಲ್ಡರ್ಲಿ ಪೀಪಲ್ ಜನರಲಿ ದೇ ಗೋ ಟು ಕಾಶಿ, ಬನಾರಸ್ ಎಕ್ಸೆಟ್ರಾ, ರೈಟ್? ಅದೇ ರೀತಿ ನಮ್ಮ ಇಸ್ಲಾಮಿಗೆ ಬಂದಾಗ ಮೆಕ್ಕಾ, ಮದೀನಕ್ಕೆ ಟ್ರಾವೆಲ್ ಹೋಗ್ತಾರೆ. ಅದೇ ರೀತಿ ಕ್ರಿಶ್ಚಿಯಾನಿಟಿಗೆ ಕನ್ಸಿಡರ್ ಮಾಡಿದರೆ ದೇ ವಿಲ್ ಗೋ ಟು ಬೆತ್ಲೆಹೆಮ್ ಆರ್ ರೋಮ್ ಆರ್ ಸಮ್ ಆಫ್ ದ ಪ್ಲೇಸಸ್ ಇನ್ ಇಟಲಿ ಆಸ್ ವೆಲ್. ಸೊ ಅಲ್ಲಿಗೆ ಕೂಡ ಅವರು ಟ್ರಾವೆಲ್ ಮಾಡ್ಬೋದು. ಸೊ ಹಾಗಾಗಿ ಟು ಬಿ ಅ ಪಾರ್ಟ್ ಆಫ್ ಪಿಲ್ಗ್ರಿಮೇಜ್ ಕೂಡ ಅವರು ಟ್ರಾವೆಲ್ ಮಾಡಬಹುದು. Next, to expand our perspective. So travel generally helps to expand an individual's perspective. Generally ನಾವು ಬೇರೆ ಲೊಕೇಶನ್ಗೆ ಹೋದಾಗ ನಾವು ಅರ್ಲಿಯರ್ ಯಾವ ರೀತಿ ತಿಳ್ಕೊಂಡಿರ್ತೇವೆ ಅಂತ ಹೇಳಿದರೆ, ಆ ಲೊಕೇಶನ್ ಒಳ್ಳೆ ಇಲ್ಲ ಅಂದರೆ ಅಲ್ಲಿ ಯಾವುದೇ ರೀತಿಯ ಡೆವಲಪ್ಮೆಂಟ್ ಆಗಲಿಲ್ಲ, ಅಲ್ಲಿಯ ಜನರು ಒಳ್ಳೆ ಇರೋದಿಲ್ಲ ಅಂತ ನಾವು ನಮ್ಮದೊಂದು ಪೂರ್ವ ಭಾವನೆ ಇರ್ತದೆ. ಬಟ್ ವೆನ್ ವಿ ಗೋ ಟು ದ್ಯಾಟ್ ಲೊಕೇಶನ್ ಆ್ಯಂಡ್ when we are there, we will learn many things about the people who are living there and the development that are taking place in that particular location. So ಹಾಗಾಗಿ ನಮ್ಮ ಟೋಟಲ್ ಪರ್ಸ್ಪೆಕ್ಟಿವೇ ಚೇಂಜ್ ಆಗ್ತದೆ ಆ್ಯಂಡ್ ಅದು ಸ್ವಲ್ಪ ಬ್ರಾಡ್ ಕೂಡ ಆಗಬಹುದು. ನೆಕ್ಸ್ಟ್, ಟು ಬಿಲ್ಡ್ ಆ್ಯಂಡ್ ಸ್ಟ್ರೆಂಥನ್ ರಿಲೇಷನ್ಶಿಪ್. ಸೊ ಜನರಲಿ ನಾವು ಟ್ರಾವೆಲ್ ಅಥವಾ ಟೂರ್ ಅಂತ ಹೇಳುವಾಗ ಅಲ್ಲಿ ಒಂದು ರೀತಿಯ ಶೇರ್ಡ್ ಎಕ್ಸ್ಪೀರಿಯನ್ಸ್ ಇರ್ತದೆ. ದೇ ಸೇ ದ ಶೇರ್ಡ್ ಎಕ್ಸ್ಪೀರಿಯನ್ಸ್ ದಟ್ ಟ್ರಾವೆಲ್ ಪ್ರೊವೈಡ್ಸ್ ಇಂಡ್ಯೂಸ್ ದ ಪೀಪಲ್ ಟು ಗೋ ಫಾರ್ ಟ್ರಾವೆಲ್ with their family and friends, which will enable them to strengthen the relationship. Generally ನಾವು ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ಗಳಿಗೆ, ಬಿಕಾಸ್ ಆಫ್ ಅವರ್ ಡೈಲಿ ರುಟೀನ್ ಲೈಫ್, ವಿ ಮೇ ನಾಟ್ ಗಿವ್ ಸಫಿಷಿಯಂಟ್ ಟೈಮ್. ಸೊ ಬಟ್ ನಾವು ಟ್ರಾವೆಲ್ ಹೋಗುವಾಗ ದೇ ವಿಲ್ ಬಿ ವಿತ್ ಅಸ್. ಹಾಗಾಗಿ ಅಲ್ಲಿ ಒಂದು ರೀತಿಯ ಶೇರ್ಡ್ ಎಕ್ಸ್ಪೀರಿಯನ್ಸ್ ಬರ್ತದೆ. ನಾವು ನಮ್ಮ ಭಾವನೆಗಳನ್ನು ಮತ್ತು ನಮ್ಮ ಕೆಲವೊಂದು ಫೀಲಿಂಗ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡ್ತೇವೆ. ಸೊ
there will be a bonding which is created, and thereby we can say travel helps to build and strengthen the relationship. So this is all about why do people travel, or what could be the purpose behind people moving from one geographical location. Thank you for watching the video. Have a good day.